Good afternoon, students. Hope everyone going good. ಇವಾಗ ನಾವು ಚಾಪ್ಟರಿನ ಲಾಸ್ಟ್ ಕೊನೆ ಹಂತದಲ್ಲಿದ್ದೀವಿ. ಇಷ್ಟು ದಿನ ಮಾಡಿದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದೆನಾ, ಕ್ಲಾರಿಫಿಕೇಷನ್ಸ್ ಬೇಕಾ, ಕಾಂಟ್ಯಾಕ್ಟ್ ಮಾಡಿ. ಯಾಕಂದರೆ ಇದನ್ನು ಮತ್ತೆ ನಾವು ರಿಪೀಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ದೇರ್ ಈಸ್ ಅ ಸ್ಮಾಲ್ ಲಿಮಿಟೆಡ್ ಪೀರಿಯಡ್ ಇದೆ. ನಿಮ್ಮದು ಎಕ್ಸಾಮ್ಸ್ ಕೂಡ ಜಲ್ದಿ ಬರುತ್ತೆ. ಸೊ ವಿ ನೀಡ್ ಟು ಕವರ್ ಅ ಸಿಲೆಬಸ್, ರೈಟ್? ಸೊ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ಓಕೆನಾ? Then in the last class what we have discussed ಅಂದರೆ in the last class we have discussed about the marketing process. ಈಗ ಪ್ರೊಸೆಸ್ ಆಗುತ್ತೆ ಮಾರ್ಕೆಟಿಂಗ್ ಫ್ರಮ್ ದ ಪ್ರೊಡ್ಯೂಸರ್ಸಿಂದ ಕನ್ಸ್ಯೂಮರ್ಸಿಗೆ ಯಾವ ಚಾನಲಲ್ಲಿ ಯಾವ ವೇಯಲ್ಲಿ ಪ್ರೊಸೆಸ್ ಆಗುತ್ತೆ ಇದನ್ನು ನೋಡಿದ್ವಿ. In the last class we have discussed about the marketing process. In that we have a 3 steps. That is, first one is a concentration, and the second one is an equalization, and the third one is an dispersion. In that also we have a points, right? Hope you guys have been got that topic very well. Let's we move to the next topic today in today's class, that is marketing functions. ಮಾರ್ಕೆಟಿಂಗ್ ಫಂಕ್ಷನ್ಸ್ ಅಂತ ಬಂದ ತಕ್ಷಣ ಏನು ಬರುತ್ತೆ ತಲೆಗೆ? ಮಾರ್ಕೆಟಿಂಗ್ ಫಂಕ್ಷನ್ಸ್ ಯಾವ್ಯಾವ ಥರ ಫಂಕ್ಷನ್ಸ್ ಆಗುತ್ತೆ ಮಾರ್ಕೆಟಿಂಗಲ್ಲಿ? ಬೈಯಿಂಗ್ ಆಗಿರ್ಬೋದು, ಸೆಲ್ಲಿಂಗ್ ಆಗಿರ್ಬೋದು, ಅದನ್ನು ವೇರ್ಹೌಸಿಂಗ್ ಮಾಡೋದಾಗಿರ್ಬೋದು, ಪ್ರಿವೆಂಟಿಂಗ್ ಮಾಡೋದಾಗಿರ್ಬೋದು, ಅದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡೋದಾದ್ರೂ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಒಟ್ಟು ದೇರ್ ಆರ್ ಸೋ ಮೆನಿ ದ ಫಂಕ್ಷನ್ಸ್, ರೈಟ್? ಅಂಥ ಫಂಕ್ಷನ್ಸ್ ಒಳಗಡೆ ಎಷ್ಟೊಂದು ಫಂಕ್ಷನ್ಸ್ ಇದೆ ಮಾರ್ಕೆಟಿಂಗ್ ಅಂತ ಬಂದ ತಕ್ಷಣ. ಅದರೊಳಗಡೆ ನಾವು 3 ಮೇಜರ್ ಫಂಕ್ಷನ್ಸ್ನ ನೋಡ್ತಾ ಹೋಗಬೇಕಾಗತ್ತೆ. ಫಸ್ಟ್ ಮಾರ್ಕೆಟಿಂಗ್ ಮೀನಿಂಗ್ ನೋಡ್ಕೊಳ್ತಾ ಹೋಗೋಣ. ಮಾರ್ಕೆಟಿಂಗ್ ಫಂಕ್ಷನ್ಸ್ ಎಂದು ದ ಮೇಜರ್ ಸ್ಪೆಷಲೈಸ್ಡ್ ಫಂಕ್ಷನ್ಸ್ ಇನ್ವಾಲ್ವ್ಡ್ ಇನ್ ದ ಡಿಫ್ರೆಂಟ್ ಮಾರ್ಕೆಟಿಂಗ್ ಪ್ರೊಸೆಸ್ ಆರ್ ಇನ್ ದ ಮಾರ್ಕೆಟಿಂಗ್ ಆರ್ ನೋನ್ ಆಸ್ ಮಾರ್ಕೆಟಿಂಗ್ ಫಂಕ್ಷನ್ಸ್. The process of marketing involve a number of marketing functions. ಅದರಲ್ಲಿ ನಂಬರ್ ಆಫ್ ಮಾರ್ಕೆಟಿಂಗ್ ಫಂಕ್ಷನ್ಸ್ ಇರುತ್ತೆ. ಬಟ್ ಅದರಲ್ಲಿ ನಾವು ಸ್ಪೆಷಲೈಸ್ಡ್ ಫಂಕ್ಷನ್ಸ್ನ ತಗೊಂಡಿದ್ದೀವಿ. ಅದರಲ್ಲಿ ಬಂದುಬಿಟ್ಟು ಕ್ಲಾಸಿಫಿಕೇಷನ್ಸ್ ಆಫ್ ಮಾರ್ಕೆಟಿಂಗ್ ಒಳಗಡೆ 3 ಕ್ಲಾಸಿಫಿಕೇಷನ್ಸ್ ಆಗಿದೆ. The various marketing functions can be classified into 3 categories. ಅದರಲ್ಲಿ ಯಾವುದೇದಪ್ಪ ಅಂತಂದರೆ ಫಸ್ಟ್ ಬಂದುಬಿಟ್ಟು ಫಂಕ್ಷನ್ಸ್ ಆಫ್ ಎಕ್ಸ್ಚೇಂಜ್. ದೆನ್ ಸೆಕೆಂಡ್ ಬಂದುಬಿಟ್ಟು ಫಂಕ್ಷನ್ಸ್ ಆಫ್ ಫಿಸಿಕಲ್ ಸಪ್ಲೈ ಏನಾಗುತ್ತೆ ಅದ್ರದ್ದು ಫಂಕ್ಷನ್ ಏನು. ದೆನ್ ಫೆಸಿಲಿಟೇಟಿಂಗ್ ಆಫ್ ಫಂಕ್ಷನ್ಸ್ ಆಫ್ ಎಕ್ಸ್ಚೇಂಜ್, ಫಂಕ್ಷನ್ಸ್ ಆಫ್ ಸಪ್ಲೈ, ಫಿಸಿಕಲ್ ಸಪ್ಲೈ, ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಫೆಸಿಲಿಟೇಟಿಂಗ್ ಆಫ್ ಫಂಕ್ಷನ್ಸ್. ಯಾವ ಥರ ಫೆಸಿಲಿಟೇಟಿಂಗ್ ಆಗುತ್ತೆ ಫಂಕ್ಷನ್ಸು ಅಂತ, ಓಕೆನಾ? ನೆಕ್ಸ್ಟ್ ಒಂದರಿಂದ ಒಂದು ಕಲಿತಾ ಹೋಗೋಣ. ಲೆಟ್ ವಿ ನೋ ಸ್ಟೆಪ್ ಬೈ ಸ್ಟೆಪ್ ಒನ್ ಆಫ್ ಒನ್. ಓಕೆ, ಫಸ್ಟ್ ಒನ್ ದ ಫಂಕ್ಷನ್ಸ್ ಆಫ್ ಎಕ್ಸ್ಚೇಂಜ್. ಫಂಕ್ಷನ್ಸ್ ಆಫ್ ಎಕ್ಸ್ಚೇಂಜ್ ಅಂತ ಬಂದ ತಕ್ಷಣ ಏನಪ್ಪ ಅಂದರೆ, ಎಕ್ಸ್ಚೇಂಜ್ ಅಂತಂದರೆ ಏನಪ್ಪ? ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್, ಹೌದಾ? ಬೈಯಿಂಗ್ ಆ್ಯಂಡ್ ಅಸೆಂಬಲಿಂಗ್ ಈ ಥರ ಬರುತ್ತಾ ಹೋಗುತ್ತೆ, ಓಕೆನಾ? The functions of exchange refer to the functions related to the exchange or transfer of goods from the producers or the merchants to the consumers or the users for money or the money's worth. ಫಂಕ್ಷನ್ಸ್ ಆಫ್ ಎಕ್ಸ್ಚೇಂಜ್ ಅಂತಂದರೆ ಏನಾಗುತ್ತೆ ಅದರಲ್ಲಿ? ಅದು ಒಂದು ರೆಫರ್ಸ್ ಟು ದ ಫಂಕ್ಷನ್. ಅದು ಒಂದು ಫಂಕ್ಷನ್ನು ರಿಲೇಟೆಡ್ ಟು ದ ಎಕ್ಸ್ಚೇಂಜ್ ಆರ್ ದ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಆಗಿರ್ಬೋದು, ಫ್ರಮ್ ಪ್ರೊಡ್ಯೂಸರ್ಸ್ ಟು ದ ಮರ್ಚೆಂಟ್ಸಿಗಾಗಿರ್ಬೋದು, ಇಲ್ಲ ಟು ಮಿಡಲ್ ಮೆನ್ಸಿಗಾಗಿರ್ಬೋದು, ಆರ್ ಟು ದ ಕನ್ಸ್ಯೂಮರ್ಸ್, ಅಲ್ಟಿಮೇಟ್ ಕನ್ಸ್ಯೂಮರ್ಸಿಗಾಗಿರ್ಬೋದು. ಯಾವುದ್ರ ಮೂಲಕ? ಮನಿ ಆರ್ ದ ಮನೀಸ್ ವರ್ತ್ ಎಕ್ಸ್ಚೇಂಜ್ ಆಗುತ್ತೆ. ಯಾರಿಗೆ ಎಕ್ಸ್ಚೇಂಜ್ ಆಗುತ್ತೆ? ಫ್ರಮ್ ಪ್ರೊಡ್ಯೂಸರ್ಸಿಂದ ಮರ್ಚೆಂಟ್ಸಿಗಾಗಿರ್ಬೋದು, ಇಲ್ಲ ರಿಟೇಲರ್ಸ್ ಅವರಿಗಾಗಿರ್ಬೋದು, ಇಲ್ಲ ಫೈನಲ್ ಕನ್ಸ್ಯೂಮರ್ಸಿಗಾಗಿರ್ಬೋದು, ವಿತ್ ದ ಹೆಲ್ಪ್ ಆಫ್ ಮನಿ ಆರ್ ದ ಮನೀಸ್ ವರ್ತ್. ಇದು ಫಂಕ್ಷನ್ ಆಫ್ ಎಕ್ಸ್ಚೇಂಜ್ ಇನ್ ಮೀನಿಂಗು, ಓಕೆನಾ? ದೀಸ್ 2 ಫಂಕ್ಷನ್ಸ್ ಆಫ್ ಎಕ್ಸ್ಚೇಂಜ್ ಆರ್ ಅದರೊಳಗೆ ಇನ್ಕ್ಲೂಡ್ ಆಗಿರೋದು 2 ಫಂಕ್ಷನ್ಸ್ ಇದೆ. ಫಸ್ಟ್ ಒನ್ ಇಸ್ ಬೈಯಿಂಗ್ ಆ್ಯಂಡ್ ಅಸೆಂಬಲಿಂಗ್ ಆ್ಯಂಡ್ ಸೆಲ್ಲಿಂಗ್. ಫಸ್ಟ್ ಬಂದುಬಿಟ್ಟು ದೀಸ್ 2 ಫಂಕ್ಷನ್ಸ್ ಆಫ್ ಎಕ್ಸ್ಚೇಂಜಸ್ ಆರ್ ನೋ ಡೌಟ್ ಇಂಡಿಪೆಂಡೆಂಟ್ ಆರ್ ಸಪ್ರೇಟ್ ಫಂಕ್ಷನ್ಸ್. ಇದೆರಡು ಏನದು ಸಪ್ರೇಟ್ ಫಂಕ್ಷನ್ ಅಲ್ಲ, ದೇ ಆರ್ ಡಿಪೆಂಡೆಂಟ್ ಫಂಕ್ಷನ್ಸ್, ಹೌದಾ? ಬೈಯಿಂಗ್ ಆ್ಯಂಡ್ ಅಸೆಂಬ್ಲಿಂಗ್ ಅಂತ ಬಂದ ತಕ್ಷಣ ಅದ್ರದ್ದು ಸೆಲ್ಲಿಂಗ್ ಫಂಕ್ಷನ್ ಬರುತ್ತೆ. ಆ ಥರ ದೇ ಆರ್ ಡಿಪೆಂಡೆಂಟ್, ದೇ ಆರ್ ಕಾಂಪ್ಲಿಮೆಂಟರಿ ಫಂಕ್ಷನ್ಸ್ ಅಂತ ಕೂಡ ಕರೀತಾರೆ ಈ 2 ಫಂಕ್ಷನ್ನ. ಅಂದರೆ ದೇ ಆರ್ ಡಿಪೆಂಡೆಂಟ್, ದೇ ಆರ್ ನಾಟ್ ಇಂಡಿಪೆಂಡೆಂಟ್ ಆರ್ ನಾಟ್ ಸಪ್ರೇಟ್ ಫಂಕ್ಷನ್ಸ್. ದೀಸ್ ಟು ಆರ್ ದ ಡಿಪೆಂಡೆಂಟ್ ಫಂಕ್ಷನ್ಸ್ ಆ್ಯಂಡ್ ದ ಕಾಂಪ್ಲಿಮೆಂಟರಿ ಫಂಕ್ಷನ್ಸ್ ಅಂತ ಕೂಡ ಕರಿತಾ ಹೋಗ್ತಾರೆ, ಓಕೆನಾ? ಫಸ್ಟ್ ಬಂದುಬಿಟ್ಟು ಅದರಲ್ಲಿ ಬೈಯಿಂಗ್ ನೋಡೋಣ.
ಬೈಯಿಂಗ್ ಅಂದ ತಕ್ಷಣ ಏನು, ಯಾರ ಹತ್ರ ಆದರೂ ನಾವು ಬೈ ಮಾಡೋ ಅಂಥದ್ದು. ಇದರಲ್ಲಿ ಬೈಯಿಂಗ್ನ ಸ್ಪೆಸಿಫೈ ಮಾಡ್ತಾರೆ, ಯಾವುದೇ ರೀತಿಯ ಏನದು ಫೈನಲ್ ಕನ್ಸ್ಯೂಮರ್ಸಿಗೆ ಅಲ್ಲ. ಓಕೆನಾ. ಬೈಯಿಂಗ್ ಇನ್ ಮಾರ್ಕೆಟಿಂಗ್ ಎಂಪ್ಲಾಯ್ಸ್ ಬೈಯಿಂಗ್ ಆಫ್ ಗೂಡ್ಸ್ ಬೈ ದ ಮ್ಯಾನುಫ್ಯಾಕ್ಚರರ್ಸ್ ಫಾರ್ ದ ಯೂಸ್ ಇನ್ ಪ್ರೊಡಕ್ಷನ್. ಮ್ಯಾನುಫ್ಯಾಕ್ಚರರ್ಸಿಂದ ಬೈ ಮಾಡೋ ಅಂಥದ್ದು ಏನಕ್ಕೆ, ಒಂದು ಪ್ರೊಡಕ್ಷನಿಗಾಗಿರ್ಬೋದು, ಇಲ್ಲ ಮಿಡಲ್ ಮೆನ್ನಿಗಾಗಿರ್ಬೋದು, ಇಲ್ಲ ಅದನ್ನು ರಿಟೇಲರು ರೀಸೇಲ್ ಮಾಡ್ತಾರಲ್ಲ ಅವರಿಗಾಗಿರ್ಬೋದು. ಆ್ಯಂಡ್ ಇದರಲ್ಲಿ ಸ್ಪೆಸಿಫೈ ಮಾಡ್ತಾರೆ, ನಾಟ್ ಬೈಯಿಂಗ್ ಆಫ್ ಗೂಡ್ಸ್ ಬೈ ಕನ್ಸ್ಯೂಮರ್ಸ್ ಫಾರ್ ದ ಫೈನಲ್ ಕನ್ಸಪ್ಷನ್. ಈ ಫಂಕ್ಷನ್ ಒಳಗಡೆ ಬೈಯಿಂಗ್ ಅಂತ ಬಂದಾಗ ಏನಂತ ಬರುತ್ತೆ, ಫಂಕ್ಷನ್ಸ್ ಆಫ್ ಎಕ್ಸ್ಚೇಂಜ್ ಒಳಗಡೆ ಅಂದಾಗ ಬೈ ಮಾಡ್ತಾರೆ, ಮಾರ್ಕೆಟಿಂಗಲ್ಲಿ ಇಂಪ್ಲೈಸ್ ಆಗೋಂಥದ್ದು ಬೈಯಿಂಗ್ ಆಫ್ ಗೂಡ್ಸ್ ಆಗುತ್ತೆ. ಯಾವುದರಿಂದ, ಬೈ ಮ್ಯಾನುಫ್ಯಾಕ್ಚರ್ಸಿಂದ ಒಂದು ಯೂಸ್ ಇನ್ ಪ್ರೊಡಕ್ಷನ್ ಅಂದರೆ ರಾ ಮೆಟೀರಿಯಲ್ಸ್ ಬೈ ಮಾಡೋ ಅಂಥದ್ದಾಗಿರ್ಬೋದು. ಹೌದಾ. ಮ್ಯಾನುಫ್ಯಾಕ್ಚರ್ಸಿಂದ ಬೈ ಮಾಡಿಕೊಂಡು ಅದನ್ನು ರಾ ಮೆಟೀರಿಯಲ್ಸ್ ಮ್ಯಾನುಫ್ಯಾಕ್ಚರ್ಸು ಮಾಡೋ ಏನದು ರಾ ಮೆಟೀರಿಯಲ್ಸ್ ಮ್ಯಾನುಫ್ಯಾಕ್ಚರ್ಸು ಇರ್ತಾರೆ. ಹೌದಾ. ಅಂಥದ್ದು ರಾ ಮೆಟೀರಿಯಲ್ಸ್ನ ಬೈ ಮಾಡೋದಂಥದ್ದು ಆಗಿರ್ಬೋದು ಫಾರ್ ದ ರೀಪ್ರೊಡಕ್ಷನಿಗೆ, ಯೂಸ್ ಇನ್ ಪ್ರೊಡಕ್ಷನಿಗೆ, ಆರ್ ಬೈ ದ ಮಿಡಲ್ ಮ್ಯಾನ್ಸ್ ಆರ್ ದ ರೀಟೇಲರ್ಸ್ ಅಂಥವ್ರು ಬೈ ಮಾಡೋದಾಗಿರ್ಬೋದು. ಇದರಲ್ಲಿ ಎಕ್ಸಾಕ್ಟಾಗಿ ಸ್ಪೆಸಿಫೈ ಮಾಡ್ತಿದ್ದಾರೆ, ಬೈಯಿಂಗ್ ಆಫ್ ಗೂಡ್ಸ್ ಬೈ ಕನ್ಸಪ್ಷನ್, ನಾಟ್ ಬೈಯಿಂಗ್ ಆಫ್ ಗೂಡ್ಸ್ ಬೈ ದ ಕನ್ಸಪ್ಷನ್ ಫಾರ್ ದ ಫೈನಲ್ ಕನ್ಸಪ್ಷನ್. ಫೈನಲ್ ಕನ್ಸಪ್ಷನಿಗೆ ಕನ್ಸ್ಯೂಮರ್ಸಿಂದ ಬೈ ಮಾಡ್ತಾರಲ್ಲ ಅದನ್ನು ಬೈಯಿಂಗ್ ಅಂತ ಅನ್ನಲ್ಲ. ಓಕೆನಾ. ಈ ಬೈಯಿಂಗ್ ಫಂಕ್ಷನ್ ಒಳಗಡೆ ದೇ ಆರ್ ಫಂಡಮೆಂಟಲ್ ಫಂಕ್ಷನ್ಸ್ ತುಂಬ ಇದೆ, ಬೇರೆ ಬೇರೆ ಫಂಕ್ಷನ್ಸ್ ಇದ್ದಾರೆ. ಹೆಂಗಪ್ಪ ಅಂದರೆ ಎವ್ರಿ ಮ್ಯಾನುಫ್ಯಾಕ್ಚರ್ ಈಸ್ ರಿಕ್ವೈರ್ಡ್ ಟು ಬೈ ಎ ರಾ ಮೆಟೀರಿಯಲ್ಸ್. ಹೌದಾ. ಆಫ್ ದ ರಿಕ್ವೈರ್ಡ್ ಕ್ವಾಲಿಟಿಯಲ್ಲಿ ಬೈ ಮಾಡಬೇಕು, ಇನ್ನು ಸಫಿಷಿಯೆಂಟ್ ಕ್ವಾಂಟಿಟಿಯಲ್ಲಿ ಬೈ ಮಾಡಬೇಕು. ಏನಕ್ಕೆ, ಫಾರ್ ದ ಯೂಸ್ ಇನ್ ಪ್ರೊಡಕ್ಷನ್, ಅದನ್ನು ರೀಪ್ರೊಡಕ್ಷನ್ ಮಾಡೋದಕ್ಕೆ. ಹೌದಾ. ದೆನ್ ಎವ್ರಿ ಹೋಲ್ಸೇಲರ್ ಬೈ ಮಾಡ್ತಾರೆ. ಏನಕ್ಕೆ, ಅದು ರೈಟ್ ಟೈಪ್ ಆಫ್ ಗೂಡ್ಸ್ ಯಾವುದು ಬೇಕು ಅಂತ ಅದನ್ನು ನೋಡಿಕೊಂಡು ರೈಟ್ ಟೈಪ್ ಆಫ್ ಗೂಡ್ಸ್ನ ಮತ್ತು ಸಫಿಷಿಯೆಂಟ್ ಗೂಡ್ಸ್ನ, ರಿಕ್ವೈರ್ಡ್ ಗೂಡ್ಸ್ನ ಬೈ ಮಾಡ್ತಾರೆ ಹೋಲ್ಸೇಲರು. ರೈಟ್ ಟೈಪ್ ಆಫ್ ಎ ಗೂಡ್ಸ್ ಇನ್ ಎ ಸಫಿಷಿಯೆಂಟ್ ಕ್ವಾಂಟಿಟಿ ಫಾರ್ ದ ರೀಸೇಲ್ ಟು ದ ರಿಟೇಲರ್ಸ್. ಹೋಲ್ಸೇಲರ್ಸ್ ಬೈ ಮಾಡ್ತಾರೆ, ಅದು ರೀಟೇಲರ್ಸಿಗೆ ರೀಸೇಲ್ ಮಾಡೋದಕ್ಕೆ. ಓಕೆನಾ. ದೆನ್ ಬಂದುಬಿಟ್ಟು ಎವ್ರಿ ರಿಟೇಲರ್ ಈಸ್ ರಿಕ್ವೈರ್ಡ್ ಟು ಬೈ ಎ ವೆರೈಟಿ ಆಫ್ ವೆರೈಟಿ ಆಫ್ ಗೂಡ್ಸ್ನ ರಿಟೇಲರ್ ಪರ್ಚೇಸ್ ಮಾಡಬೇಕು. ಒಂದೇ ಹೋಲ್ಸೇಲರ್ ಹತ್ರನೇ ಎಲ್ಲ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಂಬರ್ ಆಫ್ ಹೋಲ್ಸೇಲರ್ಸ್ ಹತ್ರ ಹೋಗ್ತಾರೆ. ನಂಬರ್ ಆಫ್ ಹೋಲ್ಸೇಲರ್ಸ್ ಹತ್ರ ಅವ್ರಿಗೆ ಬೇಕಾಗಿರೋ ರಿಟೇಲರ್ಸ್, ಈಗ ಅಲ್ಟಿಮೇಟ್ ರಿಟೇಲರ್ಸ್ ಕನ್ಸ್ಯೂಮರ್ಸ್ನ ಕರೆಕ್ಟಾಗಿ ಮೀಟ್ ಮಾಡೋ ಅಂಥದ್ದು. ಹೌದಾ. ಅವ್ರಿಗೆ ಗೊತ್ತಿರುತ್ತೆ ಆ ಏರಿಯಾದಲ್ಲಿ ಅವ್ರಿಗೆ ಏನೇನು ಬೇಕು. ಅದರ ಬೇಸಿಸ್ ಮೇಲೆ ಅವರು ಎಷ್ಟು ಸಫಿಷಿಯೆಂಟ್ ಗೂಡ್ಸ್ ಬೇಕು, ಎಷ್ಟು ವೆರೈಟಿ ಆಫ್ ಗೂಡ್ಸ್ ಬೇಕು, ಅದನ್ನು ಅಲ್ಟಿಮೇಟ್ ಕನ್ಸ್ಯೂಮರ್ಸಿಗೋಸ್ಕರ ಅನ್ನೋದನ್ನು ಅವ್ರು ಯೋಚನೆ ಮಾಡಿ ಅವ್ರು ತಗೊಬರ್ತಾರೆ. ಓಕೆನಾ. ಬೈಯಿಂಗಲ್ಲಿ ಸೆವೆರಲ್ ಸ್ಟೆಪ್ಸ್ ಇನ್ವಾಲ್ವ್ ಆಗಿದೆ. ಫಾರ್ ಎಕ್ಸಾಂಪಲ್, ಇವಾಗ ಬೈ ಮಾಡ್ತೀವಿ ಅನ್ನೋದಾದರೆ ಫಸ್ಟ್ ಸ್ಟೆಪ್ಪು ಟೇಕಿಂಗ್ ಡಿಸಿಷನ್. ಬೈ ಮಾಡಬೇಕು ಅನ್ನೋದು ಫಸ್ಟ್ ಡಿಸಿಷನ್ ತಗೋಬೇಕು. ಬೈ ಮಾಡಬೇಕು ಅಂದಾಗ ಯಾವ ಥರ ಟೈಪ್ ಆಫ್ ಕ್ವಾಲಿಟಿ, ಯಾವ ಥರ ಗೂಡ್ಸ್ ಬೇಕು, ಯಾವ ಟೈಪ್ ಆಫ್ ಗೂಡ್ಸ್ ಬೇಕು, ಯಾವ ಕ್ವಾಲಿಟಿ ಗೂಡ್ ಬೇಕು, ಎಷ್ಟು ಕ್ವಾಂಟಿಟಿದು ಗೂಡ್ಸ್ ಬೇಕು ಟು ಬಿ ಪರ್ಚೇಸ್ಗೆ ಅಂತ ನೋಡ್ಕೋಬೇಕಾಗತ್ತೆ. ದ ಮೆಥಡ್ ಆಫ್ ಪರ್ಚೇಸ್, ದ ಟೈಮ್ ಅಟ್ ವಿಚ್ ದ ಗೂಡ್ಸ್ ಆರ್ ಟು ಬಿ ಪರ್ಚೇಸ್ಡ್. ಯಾವ ಮೆಥಡಲ್ಲಿ ನಾವು ಪರ್ಚೇಸ್ ಮಾಡಬೇಕು ಮತ್ತು ಯಾವ ಟೈಮಲ್ಲಿ ನಮಗೆ ಆ ಗೂಡ್ಸು ಅವೈಲೇಬಲ್ ಇರಬೇಕು ನಮ್ಮ ಶಾಪಲ್ಲಿ ಅನ್ನೋದು ಬೈಯಿಂಗಲ್ಲಿ ಫಸ್ಟ್ ಸ್ಟೆಪ್ಪು, ಡಿಸಿಷನ್ ಮೇಕಿಂಗ್ ಫಸ್ಟ್ ಸ್ಟೆಪ್ಪು. ಓಕೆನಾ. ದೆನ್ ಬಂದುಬಿಟ್ಟು ಡಿಸಿಷನ್ ಮಾಡ್ಕೊಂಡ್ಮೇಲೆ ಒಂದು ಪ್ರಿಪ್ರೇಷನ್ ಆಫ್ ಲೀಸ್ಟ್ ಮಾಡ್ಕೊತೀವಿ. ಫಸ್ಟು ಬೈ ಮಾಡಬೇಕಂತ ಡಿಸಿಷನ್ ಮಾಡ್ಕೋಬೇಕು, ಯಾವ್ಯಾವ ಬೇಕು, ಏನೇನು ಬೇಕು ಅಂತ. ಆಯಿತಾ. ಅದನ್ನು ಪ್ರಾಪರಾಗಿ ರಿಟರ್ನ್ ಫಾರ್ಮಲ್ಲಿ ಇಲ್ಲ ಯಾವುದೋ ಒಂದು ಟೈಪಿಂಗ್ ಫಾರ್ಮಲ್ಲಿ ಲೀಸ್ಟ್ ಮಾಡ್ಕೊತೀವಿ. ಪ್ರಿಪ್ರೇಷನ್ ಆಫ್ ಲೀಸ್ಟ್ ಆಫ್ ಗೂಡ್ಸ್ ಟು ಬಿ ರಿಕ್ವೈರ್ಡ್ ಟು ಬಿ ಪರ್ಚೇಸ್ಡ್. ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಪರ್ಚೇಸ್ ಮಾಡಬೇಕು ಅನ್ನೋದನ್ನು ಲೀಸ್ಟ್ನ ಪ್ರಿಪೇರ್ ಮಾಡ್ತೀವಿ. ದೆನ್ ಇದು ಮೇನ್ ಸ್ಟೆಪ್ಪು, ಸೆಲೆಕ್ಷನ್ ಆಫ್ ಸಪ್ಲೈಯರ್ಸ್. ಯಾವ ಸಪ್ಲೈಯರ್ಸು ನಮಗೆ ಸೂಟಬಲ್ ಆಗ್ತಾರೆ. ನಂಬರ್ ಆಫ್ ಸಪ್ಲೈಯರ್ಸ್ ಇರ್ತಾರೆ. ಆ ಸಪ್ಲೈಯರ್ಸಲ್ಲಿ ನಾವು ಯಾರನ್ನ ನಮಗೆ ಯಾರು ಸೂಟಬಲ್ ಆಗ್ತಾರೆ ನಾವು ಅವ್ರ ಹತ್ರ ಪರ್ಚೇಸ್ ಮಾಡಬೇಕು. ಇವಾಗ ಸಪ್ಲೈಯರ್ಸಲ್ಲಿ ಅಂತ ಅಂದ ತಕ್ಷಣ ನಮಗೆ ಸೂಟಬಲ್ ಆಗೋ ಅಂಥದ್ದು, ನಮ್ಮ ಜೊತೆ ಕಂಫರ್ಟ್ನೆಸ್ ಇರೋ ಅಂಥದ್ದು, ಆಮೇಲೆ ನಮಗೆ ನಾವು ಹೇಳಿದ ಟೈಮಿಗೆ ನಮಗೆ ಪ್ರಾಡಕ್ಟ್ನ ಕಳಿಸೋ ಅಂಥದ್ದು, ಇನ್ ಟೈಮ್ ಕಳಿಸೋ ಅಂಥದ್ದು, ಇದನ್ನೆಲ್ಲದನ್ನು ನೋಡಿಕೊಂಡು ನಾವು ಸೆಲೆಕ್ಷನ್ ಮಾಡ್ತೀವಿ ಸಪ್ಲೈಯರ್ಸ್ನ. ಹೌದಾ. ನೆಕ್ಸ್ಟ್, ನೆಗೋಷಿಯೇಷನ್ ವಿತ್ ದ ಸಪ್ಲೈಯರ್ಸ್ ಆ್ಯಸ್ ರಿಗಾರ್ಡ್ಸ್ ದ ಟರ್ಮ್ಸ್ ಆಫ್ ಸೇಲ್ಸ್ ಆ್ಯಂಡ್ ಮೋಡ್ ಆಫ್ ಡೆಲಿವರಿ ಆ್ಯಂಡ್ ಟರ್ಮ್ಸ್ ಆಫ್ ಪೇಮೆಂಟ್. ಸಪ್ಲೈಯರ್ನ ಸೆಲೆಕ್ಟ್ ಮಾಡಿದ್ಮೇಲೆ ಅವ್ರ ಜೊತೆ ನೆಗೋಷಿಯೇಷನ್ ಮಾಡ್ಕೋಬೇಕು. ಯಾವ ಥರ ಸಪ್ಲೈಯರ್ಸ್ ಜೊತೆಗೆ, ಫಸ್ಟು ಟರ್ಮ್ ಆಫ್ ಸೇಲ್ಸ್, ಎಷ್ಟು ಸೇಲ್ಸ್ ಮಾಡ್ತಿದ್ದೀವಿ. ದೆನ್ ಮೋಡ್ ಆಫ್ ಡೆಲಿವರಿ, ಅವ್ರು ನಮಗೆ ಯಾವ ರೀತಿಯಲ್ಲಿ ಡೆಲಿವರಿ ಕೊಡ್ತಾರೆ, ಯಾವ್ದು ರೀತಿಯಲ್ಲಿ ಡೆಲಿವರಿ ಬೇಕು. ದೆನ್ ದ ಟರ್ಮ್ಸ್ ಆಫ್ ಪೇಮೆಂಟು ಡೌನ್ ಪೇಮೆಂಟ್ ಮಾಡಬೇಕಾ, ಇಲ್ಲ ನಾವು ಪಾರ್ಟ್ ಮಾಡ್ಬೋದಾ, ಅದನ್ನು ಕೂಡ ಡಿಸ್ಕಷನ್ ಮಾಡ್ಕೋಬೇಕಾಗತ್ತೆ. ಓಕೆನಾ. ದೆನ್ ಬಂದುಬಿಟ್ಟು
ನೆಗೋಷಿಯೇಷನ್ ಆಯಿತು. ದೆನ್ ಪ್ಲೇಸಿಂಗ್ ಆಫ್ ಪರ್ಚೇಸ್ ಆರ್ಡರ್ಸ್ ವಿತ್ ದ ಸಪ್ಲೈಯರ್ಸ್. ನೆಗೋಷಿಯೇಷನ್ ಸಪ್ಲೈಯರ್ಸ್ ಹುಡುಕೊಂಡ್ವಿ, ನೆಗೋಷಿಯೇಷನ್ ಆಯಿತು, ಅದನ್ನು ಪ್ಲೇಸ್ ಮಾಡಬೇಕು, ಆರ್ಡರ್ನ ಪ್ಲೇಸ್ ಮಾಡುವಂಥದ್ದು. ಫಾಲೋಯಿಂಗ್ ಅಪ್ ದ ಪರ್ಚೇಸ್ ಆರ್ಡರ್ಸ್ ಟು ಎಕ್ಸ್ಪೆಂಡೇಟ್ ದ ಪ್ರಮೋಟ್ ಡೆಲಿವರಿ ಆಫ್ ದ ಗೂಡ್ಸ್ ಆರ್ಡರ್ಡ್. ಈ ಸ್ಟೆಪ್ಸ್ನ ನೀವು ಒಂದು ರೀತಿಯಲ್ಲಿ ಯೋಚನೆ ಮಾಡ್ತಾ ಹೋಗ್ರಿ. ಈಗ ಫಾರ್ ಎಕ್ಸಾಂಪಲ್ ನೀವೇ ರಿಟೇಲರ್ ಆಗಿದ್ದೀರಾ, ನೀವು ಪರ್ಚೇಸ್ ಮಾಡಬೇಕು, ಓಕೆನಾ. ನಾನು ಫಸ್ಟ್ ಪರ್ಚೇಸ್ ಮಾಡಬೇಕನ್ನೋ ಡಿಸಿಷನ್ ತೊಗೋತೀನಿ. ಆ ಡಿಸಿಷನಲ್ಲಿ ಯಾವ ಥರ ಗೂಡ್ಸ್ ತೊಗೋಬೇಕು, ಯಾವ ಥರ ಕ್ವಾಲಿಟಿ ಇರಬೇಕು, ಯಾವ ಥರ ಕ್ವಾಂಟಿಟಿ ಇರಬೇಕು ಅನ್ನೋದನ್ನೆಲ್ಲ ಡಿಸೈಡ್ ಮಾಡ್ತೀನಿ, ಹೌದಾ. ಈಗ ಯಾವ್ಯಾವ ಟೈಪ್ಸ್ದು ಬೇಕು, ಅದು ಯಾವ ಟೈಮಲ್ಲಿ ಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್, ಹೌದಾ. ಈಗ ಫಾರ್ ಎಕ್ಸಾಂಪಲ್ ನಂದು ಕ್ಲಾತ್ ಇದೆ ಅಂತ ಅಂದ್ಕೊಳ್ಳೋಣ, ಕ್ಲಾತ್ ಶಾಪ್ ಅಂತ ಅಂದ್ಕೊಳ್ಳೋಣ. ಅದರಲ್ಲಿ ಯಾವ ರೀತಿ ಇವಾಗ ಯಾವ್ಯಾವ ರೀತಿ ತುಂಬ ರೀತಿಯಲ್ಲಿ ಡ್ರೆಸ್ಸಸ್ ಇದೆ, ಹೌದಾ. ಅದನ್ನು ನಾವು ಯಾವ್ಯಾವ ರೀತಿದು ಬೇಕು. ದೆನ್ ಈಗ ಫೆಸ್ಟಿವಲ್ಸ್ ಬಂತು ಅಂದರೆ ನಾವು ಜಾಸ್ತಿ ಪ್ರಾಡಕ್ಟ್ಸ್ನ ತರಿಸ್ಬೇಕಾಗತ್ತೆ. ಆ ಥರ ನಾವು ಡಿಸೈಡ್ ಮಾಡ್ಕೋಬೇಕು. ಅದಾದಮೇಲೆ ಲೀಸ್ಟ್ ಮಾಡಬೇಕು, ಪ್ರಿಪೇರಿಂಗ್ ಅ ಲೀಸ್ಟ್ ಒಳಗಡೆ ಯಾವ್ಯಾವ ಥರದ್ದು ಬೇಕು. ಇವಾಗ ಚೂಡಿ ಎಷ್ಟು ಬೇಕು, ಚೂಡಿ ಪೀಸಸ್ ಎಷ್ಟು ಬೇಕು, ಲೆಹೆಂಗಸ್ ಎಷ್ಟು ಬೇಕು, ಫೆಸ್ಟಿವಲ್ಸ್ ಇತ್ತು ಅಂದರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಯಾವ ಥರ ಬೇಕು, ನಾರ್ಮಲ್ ಡೇಸಿಗೆ ಯಾವ ಥರ ಬೇಕು, ಅಂದರೆ ಲೀಸ್ಟ್ ಮಾಡ್ಕೋಬೇಕು, ನಾವು ಪ್ರಿಪೇರ್ ಮಾಡ್ಕೋತೀವಿ. ನೆಕ್ಸ್ಟು ಸೆಲೆಕ್ಷನ್ ಆಫ್ ಸಪ್ಲೈಯರ್ಸ್. ಇವಾಗ ಬಟ್ಟೆ ಸಪ್ಲೈಯರ್ಸ್ ಎಷ್ಟು ಜನ ಇದ್ದಾರೆ, ಅದರಲ್ಲಿ ನಮಗೆ ಎಷ್ಟು ನಾವು ಹೇಳ್ದ ಟೈಮಲ್ಲಿ ನಾವು ಹೇಳಿದ ಪಿರಿಯಡಲ್ಲಿ ಅವ್ರು ನಮಗೆ ರೀಚ್ ಮಾಡಿಸ್ತಾರಾ, ದೆನ್ ಅವ್ರು ನಮ್ಮ ಜೊತೆ ಕಂಫರ್ಟಬಲ್ ಇದ್ದಾರಾ, ದೆನ್ ಪ್ರೈಸ್ ಕೂಡ ನೋಡ್ತೀವಿ, ನಮಗೆ ಅವ್ರು ಎಷ್ಟು ಪರ್ಸೆಂಟ್ ಕೊಡ್ತಾರೆ ಅದೆಲ್ಲ ನಾವು ನೋಡ್ಕೋತೀವಿ. ಅದರಲ್ಲಿ ಸೆಲೆಕ್ಷನ್ ಮಾಡ್ಕೊತೀವಿ ಸಪ್ಲೈಯರ್ಸ್ನ. ಸಪ್ಲೈಯರ್ ಆದಮೇಲೆ ಅವ್ರ ಜೊತೆ ನೆಗೋಷಿಯೇಷನ್ ಮಾಡ್ಕೋಬೇಕು. ನೆಗೋಷಿಯೇಷನ್ ಅಂತ ಬಂದರೆ ಏನೇನು ಬರುತ್ತೆ, ಅವ್ರು ಯಾವ ಥರ ನಮಗೆ ಎಷ್ಟು ಪೇಮೆಂಟ್ ಮಾಡಬೇಕು, ದೆನ್ ಅದಾದಮೇಲೆ ಯಾವ ಮೋಡ್ ಆಫ್ ಡೆಲಿವರಿ ಕೊಡ್ತಾರೆ, ಅಂದರೆ ಮೋಡ್ ಆಫ್ ಡೆಲಿವರಿ ಯಾವುದು, ದೆನ್ ಟರ್ಮ್ಸ್ ಆಫ್ ಪೇಮೆಂಟ್ ಯಾವುದು, ಟರ್ಮ್ಸ್ ಆಫ್ ಸೇಲ್ ಯಾವುದು. ಟರ್ಮ್ಸ್ ಆಫ್ ಪೇಮೆಂಟ್ ಅಂತಂದರೆ ಡೌನ್ ಪೇಮೆಂಟ್ ಮಾಡಬೇಕಾ, ಅಡ್ವಾನ್ಸ್ ಎಷ್ಟು ಕೊಡಬೇಕು, ಅದಾದಮೇಲೆ ಫುಲ್ ಪೇಮೆಂಟ್ ಯಾವಾಗ ಮಾಡಬೇಕು, ಅದೆಲ್ಲ ಕೂಡ ನೆಗೋಷಿಯೇಷನ್ ಮಾಡ್ಕೋಬೇಕು. ನೆಗೋಷಿಯೇಷನ್ ಆದಮೇಲೆ ಎಲ್ಲನೂ ನನಗೂ ಸರಿ ಹೋಯಿತು, ಸಪ್ಲೈಯರ್ಗೂ ಸರಿ ಹೋಯಿತು ಅಂದಾಗ ನಾವು ಆರ್ಡರ್ನ ಪ್ಲೇಸ್ ಮಾಡ್ತೀವಿ, ಹೌದಾ. ಆರ್ಡರ್ನ ಪ್ಲೇಸ್ ಮಾಡಿದ್ಮೇಲೆ ನಮಗೆ ಅದರಿಂದ ಆರ್ಡರ್ಸ್ ಟು ನಮಗೆ ಎಷ್ಟೊತ್ತಿಗೆ ಬರುತ್ತೆ, ಫಾಲೋಯಿಂಗ್ ಅಪ್ ದ ಪರ್ಚೇಸ್ ಆರ್ಡರ್ಸ್. ಆಮೇಲೆ ಅದರಿಂದ ಪ್ರಮೋಟ್ ಮಾಡಬೇಕು ಡೆಲಿವರಿ ಮಾಡೋಕ್ಕೆ, ಗೂಡ್ಸ್ ಆರ್ಡರ್ ಆಗಿರೋ ಅಂಥದ್ದನ್ನು ನಾವು ರಿಸೀವ್ ಮಾಡ್ಕೋತೀವಿ. ಇದು ಬೈಯಿಂಗ್ ಆಗುತ್ತೆ, ಹೌದಾ. ಇದಾದಮೇಲೆ ರೆಸಿಪ್ಟ್ ಆಫ್ ಗೂಡ್ಸ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾವು ಅವ್ರ ಹತ್ರ ಪರ್ಚೇಸ್ ಮಾಡ್ಕೊಂಡಿದ್ದೀವಿ, ನಮಗೆ ಅದು ರೀಚ್ ಆಗಿದೆ ಅಂದಾಗ ರೆಸಿಪ್ಟ್ ಆಫ್ ಗೂಡ್ಸ್ನ ನಮಗೆ ಕೊಡ್ತಾರೆ. ಅದಾದಮೇಲೆ ರೆಸಿಪ್ಟ್ ಬಂದಿದೆ, ದೆನ್ ಪ್ರಾಡಕ್ಟ್ಸ್ ನಾವೇನೇನು ಆರ್ಡರ್ ಮಾಡಿದ್ದೀವಿ ಅದು ಬಂದಿದೆ. ಇದೆರಡನ್ನೂ ಕೂಡ ನಾವು ಇನ್ಸ್ಪೆಕ್ಷನ್ ಮಾಡ್ಕೋಬೇಕು, ಅಂದರೆ ರೀಚೆಕ್ ಮಾಡ್ಕೊತೀವಿ. ನಾವು ಆರ್ಡರ್ ಮಾಡಿದ್ದೇನು ಅದಕ್ಕೂ ಮ್ಯಾಚ್ ಆಗ್ತಿದೆನಾ, ನಾವು ಎಷ್ಟು ಕ್ವಾಂಟಿಟಿ ಮಾಡಿದ್ವಿ ಅವ್ರದ್ದು ಎಷ್ಟು ಕ್ವಾಂಟಿಟಿ ಬಂದಿದೆ, ನಾವು ಯಾವ್ಯಾವ ಕ್ವಾಲಿಟಿ ಡ್ರೆಸ್ನ ಆರ್ಡರ್ ಮಾಡಿದ್ದೀವಿ ಅವ್ರದ್ದು ಯಾವ್ಯಾವ್ದು ಕ್ವಾಲಿಟಿಲಿ ಬಂದಿದೆ, ಇದನ್ನು ರೀಚೆಕ್ ಮಾಡ್ಕೋತೀವಿ. ಇದರಲ್ಲಿ ಬೈಯಿಂಗ್ ಫಂಕ್ಷನ್ನ ಕಂಪ್ಲೀಟ್ ಆಗುತ್ತೆ. ಅಂದರೆ ಬೈ ಮಾಡೋದು ಅನ್ನೋದೊಂದು ಫಂಕ್ಷನ್. ದೆನ್ ಬಂದ್ಬಿಟ್ಟು ಅಸೆಂಬಲಿಂಗಿಗೂ ಬೈಯಿಂಗಿಗೂ ತುಂಬ ಡಿಫ್ರೆನ್ಸಸ್ ಇದೆ ಅಂತ ಅನಿಸುತ್ತಾ? ಇದೇನಾ? ಇದೆ, ಆ್ಯಕ್ಚುಲಿ ಇದೆ. ಬೈಯಿಂಗ್ ಅಂತಂದರೆ ನಾವು ಪರ್ಚೇಸ್ ಮಾಡ್ತೀವಿ ಫಾರ್ ದ ರೀಸೇಲಿಗೋಸ್ಕರ, ಹೌದಾ. ಅಸೆಂಬಲಿಂಗ್ ಅಂದರೆ ಬೈ ಮಾಡಿರೋ ಪ್ರಾಡಕ್ಟ್ಸ್ನ ಅದನ್ನು ಸಪ್ರೇಟ್ ಮಾಡಿಕೊಂಡು, ಅಸೆಂಬಲಿಂಗ್ ಇಸ್ ಅ ಫಂಕ್ಷನ್ ಸಪ್ರೇಟ್ ಫ್ರಮ್ ಬೈಯಿಂಗ್, ಓಕೆನಾ. ಸ್ಟಾರ್ಟ್ ಓನ್ಲಿ ಆಫ್ಟರ್ ದ ಬೈಯಿಂಗ್ ಆದಮೇಲೆ ಮಾತ್ರ ಅಸೆಂಬಲಿಂಗ್ ಮಾಡೋಕ್ಕಾಗೋದು. ಬೈ ಮಾಡಿರೋ ಪ್ರಾಡಕ್ಟ್ಸ್ನ ಅದನ್ನೆಲ್ಲ ಸಪ್ರೇಟಾಗಿ ಮಾಡಿಕೊಂಡು ಅದನ್ನು ಯಾವ್ಯಾವ ರೀತಿ ನಮಗೆ ಬೇಕು ಅಂತ ಅದನ್ನು ಅಸೆಂಬಲಿಂಗ್ ಅಂದರೆ ಜೋಡಿಸ್ಕೊಳ್ಳೋದಷ್ಟೇ ಅಪ್ಪ, ಕನ್ನಡದಲ್ಲಿ ಹೇಳೋದಂದರೆ ಅದನ್ನೊಂದು ಅಸೆಂಬಲ್ ಮಾಡ್ಕೊಳೋದು, ನಮಗೆ ಬೇಕಾದಾಗ ನಮಗೆ ಕೈಗೆ ಸಿಗಬೇಕು ಆ ಥರ, ಹೌದಾ. ಯೂಶಲಿ ಗೂಡ್ಸ್ ಟು ಬಿ ಪರ್ಚೇಸ್ ಬೈ ದ ಮ್ಯಾನುಫ್ಯಾಕ್ಚರ್ ಟು ಡೆಲಿವರ್ ಡೀಲರ್ ನಾಟ್ ಎ ಸಿಂಗಲ್ ಸಪ್ಲೈಯರ್. ಅಂದರೆ ಎಲ್ಲದನ್ನು ಮಾಡಿರೋ ಅಂಥದ್ದನ್ನ ಕಲೆಕ್ಷನ್ ಆಗಿರ್ಬೋದು, ಅದನ್ನು ಅಸೆಂಬಲ್ ಅಂದರೆ ಕ್ಲೀನಾಗಿ ಜೋಡಿಸ್ಕೊಂಡು ಮಾಡ್ಕೊಳೋ ಅಂಥದ್ದು. ಅಸೆಂಬಲ್ ಆಫ್ ಗೂಡ್ಸ್ ಫೆಸಿಲಿಟೇಟ್ಸ್ ಅ ಟ್ರಾನ್ಸ್ಪೋರ್ಟೇಷನ್ ಆಫ್ ಗೂಡ್ಸ್ ಇನ್ ಬಲ್ಕ್ and thereby contributes an economic in a transport cost. Further, it ensures the adequate and continuous supply of goods required. ಅಸೆಂಬಲಿಗೆ ಸಿಂಪಲ್ ವರ್ಡ್ಸಲ್ಲಿ ಹೇಳೋದಾದರೆ ಕಲೆಕ್ಷನ್ ಆರ್ ಬ್ರಿಂಗಿಂಗ್ ಟುಗೆದರ್ ಆಫ್ ದ ಸೇಮ್ ಟೈಪ್ ಆಫ್ ಗೂಡ್ಸ್ ಫ್ರಮ್ ಅ ಡಿಫ್ರೆಂಟ್ ಪ್ಲೇಸಸ್. ಬೇರೆ ನಾವು ಪರ್ಚೇಸ್ ಮಾಡಿರ್ತೀವಿ. ಇವಾಗ ನಾವು ಒಂದೇ ಸಪ್ಲೈಯರ್ ಹತ್ರ ಪರ್ಚೇಸ್ ಮಾಡಿರ್ತೀವ, ಇವನ ಹತ್ರ ಇದನ್ನು ಪರ್ಚೇಸ್ ಮಾಡಿದ್ವಿ ಅಂದರೆ ಇನ್ನೊಬ್ಬನ ಹತ್ರ ಬೇರೆದು ಪರ್ಚೇಸ್ ಮಾಡಿರ್ತೀವಿ. ಆ ಥರ ಅದನ್ನು ಎಲ್ಲ ತೊಗೊಂಡು ಒಂದೇ ಕಡೆ ಜೋಡಿಸ್ಕೊಂಡು ಅದನ್ನು ನಾವು ಹೆಂಗೆ ಜೋಡಿಸ್ಬೋದು ಅನ್ನೋದನ್ನು ಅಸೆಂಬಲಿಂಗ್ ಮಾಡೋ ಅಂಥದ್ದು. ಡಿಫ್ರೆಂಟ್ ಪ್ಲೇಸಸ್ ಅಟ್ ಅ ಒನ್ ಸಿಂಗಲ್ ಆರ್ ಸೆಂಟ್ರಲ್ ಪಾಯಿಂಟ್ ಈಸ್ ನೋನ್ ಆಸ್ ಅಸೆಂಬಲಿಂಗ್. ಓಕೆನಾ, ಅರ್ಥ ಆಯಿತು ಅಂದ್ಕೊತೀನಿ. ಫಂಕ್ಷನ್ಸ್ ಆಫ್ ಎಕ್ಸ್ಚೇಂಜ್ ಒಳಗಡೆ 2 ಫಂಕ್ಷನ್ಸ್ ಬರುತ್ತೆ. ದ ಫಂಕ್ಷನ್ಸ್ ಆಫ್ ಎಕ್ಸ್ಚೇಂಜ್ ರೆಫರ್ಸ್ ಅದರೊಳಗಡೆ ಬರೋವಂಥದ್ದು ಬೈಯಿಂಗ್ ಆ್ಯಂಡ್ ಅಸೆಂಬಲಿಂಗ್. ದೆನ್ ಸೆಕೆಂಡ್ ಒನ್ ಬರುವಂಥದ್ದು ಸೆಲ್ಲಿಂಗ್.
ಸೆಲ್ಲಿಂಗ್ ಅಂತ ಬಂದ ತಕ್ಷಣ ಸೇಲ್ಸ್ ಮಾಡೋ ಅಂಥದ್ದು. ಇದು ಒಂದು ಇಂಪಾರ್ಟೆಂಟ್ ರೂಲ್. ಆ್ಯಕ್ಚುಲಿಗೆ ಮಾರ್ಕೆಟಿಂಗ್ ಒಳಗಡೆ ಸೆಲ್ಲಿಂಗನ್ನು ಬ್ಲಡ್ ಆಫ್ ದ ಮಾರ್ಕೆಟಿಂಗ್ ಅಂತ ಕರಿತೀವಿ. ಹೇಗೆ ನರ್ವಸ್ ಸಿಸ್ಟಮ್ ಆಫ್ ದ ಮಾರ್ಕೆಟಿಂಗ್ ಅಂತ ಕೂಡ ಕರಿತಾ ಹೋಗ್ತೀವಿ. ಓಕೆನಾ? Selling is a sum total of all those marketing activities that help in the disposing or transferring of goods by sale from the seller to the buyer at a profitable prices. ಪ್ರಾಫಿಟಬಲ್ ಪ್ರೈಸಸ್ ಒಳಗಡೆ ನಾವು ಸೇಲ್ ಮಾಡಬೇಕು. ಅದು ಯಾರಿಂದ? ಸೆಲ್ಲರಿಂದ ಇಲ್ಲ ಪ್ರೊಡ್ಯೂಸರಿಂದ ಬೈಯರ್ಸಿಗೆ ಹೋಗೋ ಅಂಥದ್ದು. ಟ್ರಾನ್ಸ್ಫರಿಂಗ್ ಅಂದರೆ ಟ್ರಾನ್ಸ್ಫರಿಂಗ್ ಆಫ್ ಗೂಡ್ಸ್, ಟ್ರಾನ್ಸ್ಫರಿಂಗ್ ಆಫ್ ಟೈಟಲ್ ಆಫ್ ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ. ಹೇಗೆ ನಾವು ಪ್ರೊಡ್ಯೂಸರ್ಸ್ ಹತ್ರ ಇರೋಬೇಕಾಗಿರೋದು ನಮ್ಮ ಗೂಡ್ಸ್ ಆಗಿರುತ್ತೆ, ಆ ಟೈಟಲ್ನ ಬೈಯರ್ಸ್ ನೇಮಲ್ಲಿ ಟ್ರಾನ್ಸ್ಫರ್ ಮಾಡೋ ಅಂಥದ್ದು. ಅದು ಹಂಗೆ ಟ್ರಾನ್ಸ್ಫರಿಂಗ್ ಆಫ್ ಅ ಟೈಟಲ್ ಆಫ್ ಅ ಗೂಡ್. ಸೆಲ್ಲಿಂಗ್ ಅಂತಂದರೆ ನಮ್ಮ ಕಡೆಯಿಂದ ಅವ್ರಿಗೆ ಹೋಗೋ ಅಂಥದ್ದು. ಓಕೆನಾ? ಇದರೊಳಗಡೆ ಸೆಲ್ಲಿಂಗ್ ಈಸ್ ಅನ್ ಎಂಡ್ ಫಂಕ್ಷನ್ ಆಫ್ ಮಾರ್ಕೆಟಿಂಗಿನ ಅದು ಎಂಡ್ ಫಂಕ್ಷನ್. ಇಟ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ದ ಮಾರ್ಕೆಟಿಂಗ್ ಆ್ಯಸ್ ಸೇಲ್ಸ್ ಆರ್ ದ ಲೈಫ್ ಬ್ಲಡ್ ಆಫ್ ಅ ಬಿಸ್ನೆಸ್ ಒಳಗಡೆ ಅದು ಲೈಫ್ ಬ್ಲಡ್ ಆಫ್ ದ ಬಿಸ್ನೆಸ್ ಅಂತ ಕರಿತಾ ಹೋಗ್ತಾರೆ. ಅಂದರೆ ಸೇಲ್ಸ್ ಆದರೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಹ್ಯಾಂಡ್ ಇನ್ ಹ್ಯಾಂಡ್. ಹೌದಾ? ಸೇಲ್ಸ್ ಆಗ್ತಿದೆ ಅಂದರೆ ಅದರಲ್ಲಿರೋ ಅಂಥ ಪ್ರಾಫಿಟ್ ಏನಿರುತ್ತೆ ಅದೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ ದ ಸೆನ್ಸ್ ಹ್ಯಾಂಡ್ ಇನ್ ಹ್ಯಾಂಡ್ ಸೇಲ್ಸ್ ಜಾಸ್ತಿ ಆಯಿತು ಅಂದರೆ ಪ್ರಾಫಿಟ್ ಜಾಸ್ತಿ ಆಗೇ ಆಗುತ್ತೆ. ಹೌದಾ? ದೆನ್ ಬಿಸ್ನೆಸ್ ಡಿಪೆಂಡ್ಸ್ ಅಪಾನ್ ದ ವಾಲ್ಯೂಮ್ ಆಫ್ ಎ ಪ್ರಾಫಿಟಬಲ್ ಸೇಲ್ಸ್ ಎಷ್ಟಾಗಿರುತ್ತೋ ಅದರ ಬೇಸಿಸ್ ಮೇಲೆ ಆಗುತ್ತೆ. ಸೆಲ್ಲಿಂಗಲ್ಲೂ ಕೂಡ ಕೆಲವೊಂದು ಫಂಕ್ಷನ್ಸ್ ಇದೆ. ಫಂಕ್ಷನ್ಸ್ ಇನ್ವಾಲ್ವ್ಸ್ ಇನ್ ಆಪರೇಷನ್ಸ್ ಒಳಗಡೆ. ಇದರೊಳಗಡೆ ಯಾವ ಥರ ಸೆಲ್ಲಿಂಗ್ ಮಾಡಬೇಕು? ಫಸ್ಟ್ ಬಂದುಬಿಟ್ಟು ಪ್ರಾಡಕ್ಟ್ ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಪ್ರಾಡಕ್ಟ್ ಪ್ಲ್ಯಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಯಾವ ಥರ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡ್ಕೋಬೇಕು, ಈಗ ಫಾರ್ ಎಕ್ಸಾಂಪಲ್ ನಾವು ಸೇಲ್ಸ್ನ ಪ್ರೊಡಕ್ಷನ್ ಮಾಡ್ಕೋತೀವಿ ಅಂದರೆ ನಾವು ಎಷ್ಟು ಫೋರ್ಕ್ಯಾಸ್ಟ್ ಮಾಡಿಕೊಂಡು ಎಷ್ಟು ಬೇಕು ಅಷ್ಟನ್ನು ಮಾತ್ರ ಪ್ರೊಡ್ಯೂಸ್ ಮಾಡಿಕೊಂಡು ಅದ್ರ ಬೇಸಿಸ್ ಮೇಲ್ಗಡೆ ನಾವು ಸೇಲ್ಸ್ ಮಾಡ್ತಾ ಹೋಗ್ತೀವಿ. ಹೌದಾ? ಯಾವ ಟೈಮಲ್ಲಿ ಬೇಕು? ಇವಾಗ ಪಟಾಕಿ ಎಲ್ಲ ನೋಡ್ತೀರಾ, ಪಟಾಕಿ ಎಲ್ಲ ಯಾವ ಟೈಮಲ್ಲಿ ಪ್ರಿಪೇರ್ ಮಾಡ್ತಾರೆ, ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ? ದೀಪಾವಳಿ ಟೈಮಲ್ಲಿ. ಬೇರೆ ಟೈಮಲ್ಲೂ ಇರುತ್ತೆ, ಬಟ್ ಯೂಸ್ ಸೇಲ್ಸ್ ಆಗೋವಂಥದ್ದು ದೀಪಾವಳಿ ಟೈಮಲ್ಲಿ. ಹೌದಾ? ದೀಪಾವಳಿಯಿಂದ ಈಗ ಹುಣ್ಣಿಮೆ ಅಲ್ಲೂ ಕೂಡ ತುಂಬ ಜನ ದೀಪಾವಳಿ ಮಾಡ್ತಾರೆ, ತುಳಸಿ ಹಬ್ಬ ಟೈಮಲ್ಲಿ. ಇನ್ ದ ಸೆನ್ಸ್ ಈ ಟೈಮಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೇಲ್ಸ್. ಹೌದಾ? ಆ ಥರ ಯಾವ ಥರ ಕನ್ಸ್ಯೂಮರ್ಸಿಗೆ ಬೇಕು ಫೋರ್ಕ್ಯಾಸ್ಟ್ ಮಾಡಿಕೊಂಡು ವಾಟ್ ದ ಕನ್ಸ್ಯೂಮರ್ ವಾಟ್ ಇನ್ ಟರ್ಮ್ಸ್ ಆಫ್ ಕ್ವಾಂಟಿಟಿ ಆರ್ ದ ಕ್ವಾಲಿಟಿ ಆರ್ ದ ಟೈಮ್, ಪ್ಲೇಸ್, price, etc. are making available to the consumers the goods they want. What the consumers want, right? That type of the goods to be needed at the time when they need. Okay, now then second point ಬಂದ್ಬಿಟ್ಟು ಲೊಕೇಟಿಂಗ್ ಆರ್ ಫೈಂಡಿಂಗ್ ಔಟ್ ದ ಕಸ್ಟಮರ್ಸ್. ಇವಾಗ ಕಸ್ಟಮರ್ಸನ್ನು ನಾವು ಎಲ್ಲೋ ಹಾಕಿದರೆ ಬರೋಲ್ಲ. ಈಗ ನಮ್ಮದ್ರಲ್ಲಿ ಮುಂಚೆ ಎಲ್ಲ ಇದ್ರಲ್ಲಿ ಹಾಕ್ತಿದ್ರು. ಹೌದಾ? ಏನಪ್ಪ ಅದು, ಹೈಸ್ಕೂಲ್ ಫೀಲ್ಡಲ್ಲಿ ಹಾಕ್ತಿದ್ರು. ಅಲ್ಲಿ ಕಸ್ಟಮರ್ಸ್ ಬರ್ತಾರೆ, ಅಲ್ಲಿಗೆ ಮಿಡಲ್ ಆಗುತ್ತೆ ದಾವಣಗೆರೆಗೆ ಅಂತ ಅಲ್ಲಿ ಹಾಕ್ತಿದ್ರು. ಈಗ ಬಂದುಬಿಟ್ಟು ಇಲ್ಲಿ MCCA ಬ್ಲಾಕಲ್ಲೋ ಎಲ್ಲೋ ಒಂದು ಕಡೆ, ಇಲ್ಲ ಅಲ್ಲಿ ರಿಂಗ್ ರೋಡಲ್ಲೋ ಅಲ್ಲೆಲ್ಲೋ ಇನ್ನೊಂದು ಕಡೆ ಎಲ್ಲೋ ಸಣ್ಣದಾಗಿ ಯಾರಿಗೂ ಗೊತ್ತಿಲ್ಲದೆ ಏರಿಯಾದಲ್ಲಿ ಹಾಕಿದರೆ ಪರ್ಚೇಸ್ ಮಾಡ್ತಾರ ಬಂದು? ಇಲ್ಲ ಅಲ್ವಾ? ಎಲ್ಲರೂ ಬರೋ ಅಂಥದ್ದು ಒಂದು ಮೇನ್ ಪ್ಲೇಸಿಗೆ ಬರ್ತಾರೆ, ಮಿಡ್ ಆಫ್ ದ ಸಿಟಿ ಆಗಿರ್ಬೋದು, ಎನಿಥಿಂಗ್. ಒಟ್ಟು ಜನಗಳು ತುಂಬ ಅಡ್ಡಾಡೋ ಅಂಥದ್ದು. ಜನಗಳು ಇನ್ ದ ಸೆನ್ಸ್ ನಮಗೆ ಕಸ್ಟಮರ್ಸ್ ಎಲ್ಲಿ ಬೇಗ ರೀಚ್ ಆಗ್ತಾರೋ ಆ ಲೊಕೇಶನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದು ಸೆಕೆಂಡ್ ಪಾಯಿಂಟ್, ಅದು ಸೆಕೆಂಡ್ ಫಂಕ್ಷನ್. ದೆನ್ ಥರ್ಡ್ ಫಂಕ್ಷನ್ ಬಂದುಬಿಟ್ಟು ಅದಕ್ಕೆ ಕ್ರಿಯೇಷನ್ ಮಾಡಿರಬೇಕು. ದೆನ್ ಅಂದರೆ ಎಷ್ಟು ಪ್ರಾಡಕ್ಟ್ಸ್ ಬೇಕು, ಎಷ್ಟು ಏನು ಬೇಕು ಅನ್ನೋದನ್ನೆಲ್ಲ ನೋಡಿಕೊಂಡು ಅದ್ರ ಬೇಸಿಸ್ ಮೇಲ್ಗಡೆ ನಾವು ಪ್ರಾಡಕ್ಟ್ಸ್ನ ಮಾಡಬೇಕಾಗತ್ತೆ. ಸ್ಪೆಷಲ್ ಎಫರ್ಟ್ಸ್ ಕೊಟ್ಬಿಟ್ಟು ಪರ್ಸ್ನಲ್ ಸೆಲ್ಲಿಂಗಿಂದ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ ಆಗಿರ್ಬೋದು. ನಾವು ಲೊಕೇಶನ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ, ನಾವು ಇಲ್ಲಿದ್ದೀವಿ ಅಂತ ಗೊತ್ತಾಗಬೇಕಲ್ವಾ? ಸೊ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ ಆಗಿರ್ಬೋದು, ಇಲ್ಲ ಪರ್ಸ್ನಲ್ ಸೆಲ್ಲಿಂಗ್ಸಿಂದ ಆಗಿರ್ಬೋದು. ಕಸ್ಟಮರ್ಸ್ ಬಂದಾಗ ಅವರಿಗೆ ಒಳ್ಳೆ ಕ್ರಿಯೇಟಿವ್ ವೇಯಲ್ಲಿ ಅವ್ರದ್ದು ಇನೋವೇಟಿವ್ ವೇಯಲ್ಲಿ ಅವ್ರಿಗೆ ಮಾರೋ ಅಂಥದ್ದಾಗಿರ್ಬೋದು. ಹೌದಾ? ಇಂಥದ್ದು ಸೇಲ್ಸ್ ಪ್ರಮೋಷನ್ಸ್ ಮೆಷರ್ಸ್ ತೊಗೊಂಡು ಇಂಥವೆಲ್ಲ ಮೆಷರ್ಸ್ ತೊಗೋಬೇಕಾಗತ್ತೆ ಥರ್ಡ್ ಫಂಕ್ಷನು. ಆಯಿತಾ? ನೆಕ್ಸ್ಟ್ ಬಂದುಬಿಟ್ಟು ಫೋರ್ತ್ ಫಂಕ್ಷನ್, ಕಸ್ಟಮರ್ಸ್ ಬಂದಿದ್ದಾರೆ ಇವಾಗ ನಮ್ಮ ಹತ್ರ, ಅವ್ರ ಜೊತೆಗೆ ನೆಗೋಷಿಯೇಷನ್ ಆಗಬೇಕು. ನಾನು ಇಷ್ಟಕ್ಕೆ ಕೊಡ್ತಿದ್ದೀನಪ್ಪ, ಇದಕ್ಕಿಂತ ಕಮ್ಮಿ ಕೊಡೋಕ್ಕಾಗಲ್ಲ. ನೆಗೋಸಿಯೇಷನ್ ವಿತ್ ದ ಬೈಯರ್ಸ್ ಆ್ಯಸ್ ಟು ದ ಟರ್ಮ್ಸ್ ಆಫ್ ಸೇಲ್ ಆಗಿರ್ಬೋದು, ಮೋಡ್ ಆಫ್ ಡೆಲಿವರಿ ಆಗಿರ್ಬೋದು, ಟರ್ಮ್ಸ್ ಆಫ್ ಪೇಮೆಂಟ್ ಆಗಿರ್ಬೋದು. ಈಗ ಇದಕ್ಕೆಲ್ಲ ಪಟಾಕಿ ಅಂಗಡಿಗೆಲ್ಲ ಮೋಡ್ ಆಫ್ ಡೆಲಿವರಿ ಬೇಕು ಅಂತ ಅನಿಸಲ್ಲ. ಅದೇ ಗಿರಿಯಾನ್ಸಲ್ಲಿ ಅಂದರೆ ದೊಡ್ಡ ದೊಡ್ಡ ಶಾಪ್ಸಲ್ಲಿ ಏನಾಗುತ್ತೆ, ಇವಾಗ ನಾವು ಫ್ರಿಡ್ಜ್ ಆರ್ಡರ್ ಮಾಡಿರ್ತೀವಿ, ಅವ್ರ ಮೋಡ್ ಆಫ್ ಡೆಲಿವರಿ ನಾವೇ ಡೆಲಿವರಿ ಮಾಡ್ಕೋಬೇಕಾ, ಅವ್ರ ಕಡೆಯಿಂದ ಡೆಲಿವರಿ ಇರುತ್ತಾ?
ಇದೆಲ್ಲದನ್ನು ಕೂಡ ಬೈಯರ್ ಜೊತೆಗೆ ನೆಗೋಷಿಯೇಷನ್ ಕರೆಕ್ಟಾಗಿ ಆಗಬೇಕು. ಎಷ್ಟು ಪೇಮೆಂಟ್ ಆಗಬೇಕು ಏನು ಅನ್ನೋದೆಲ್ಲ ನೋಡಿಕೊಂಡು ಅದ್ರ ಮೇಲೆ ಮೋಡ್ ಆಫ್ ಡೆಲಿವರಿ ಏನಿರುತ್ತೆ ಎಲ್ಲ ನೋಡಿಕೊಂಡು ಅದ್ರದ್ದೊಂದು ನೆಗೋಷಿಯೇಷನ್ ಆಗಬೇಕು. ಆಮೇಲೆ ಲಾಸ್ಟಿಗೆ ಎಂಟರಿಂಗ್ ಇಂಟು ದ ಫೈನಲ್ ಕಾಂಟ್ರಾಕ್ಟ್ with the buyers and effective transfer of title of the goods as well as the delivery of the goods. ನಾವು ಅದಾದಮೇಲೆ ನಮ್ಮ ನೇಮಿಗೆ ಅವರು ಇದು ತಕ್ಕೊಡ್ತಾರೆ, ನಾವು ಬಿಲ್ ಪೇ ಮಾಡಿದ್ಮೇಲೆ ಬಿಲ್ ತಕ್ಕೊಡ್ತಾರ, ಅದರಲ್ಲಿ ಟೈಟಲ್ ಆಫ್ ದ ಗೂಡ್ಸ್ ಏನಾಗಿದೆ ಟ್ರಾನ್ಸ್ಫರ್ ಆಗಿರುತ್ತೆ. ಅಂದರೆ ಅವ್ರ ಅಂಗಡಿಯಿಂದ ನಮಗೆ ಬಂದಿದೆ ಅನ್ನೋದು ಒಂದು ಕನ್ಫರ್ಮೇಷನ್ ಆಗಿರುತ್ತೆ. ಅದು ಒಂದು ಫೈನಲ್ ಕಾಂಟ್ರಾಕ್ಟ್ ಆದಂಗೆ. ಓಕೆನಾ? ಫಸ್ಟ್ ಪ್ರಾಡಕ್ಟ್ ಯಾವ ಥರ ಬೇಕು, ಯಾವ ಟೈಮಲ್ಲಿ ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಹೋಗ್ತೀವಿ. ಆಮೇಲೆ ಲೊಕೇಶನ್ನ ಫೈಂಡ್ ಮಾಡಿಕೊಂಡು ಅಂದರೆ ಕಸ್ಟಮರ್ಸ್ನ ಫೈಂಡ್ ಮಾಡೋಕ್ಕೆ ಹೋಗ್ತೀವಿ. ಅವ್ರ ಜೊತೆಗೂ ಎಲ್ಲ ಅದಾದಮೇಲೆ ಒಳ್ಳೆ ಇನೋವೇಟಿವ್ ವೇಯಲ್ಲಿ ಮತ್ತು ಅಡ್ವರ್ಟೈಸಿಂಗ್ ಮುಖಾಂತರ ಇಲ್ಲ ಅಂದರೆ ಸೇಲ್ಸ್ ಪ್ರಮೋಷನ್ ಮುಖಾಂತರ ಇಲ್ಲ ಪರ್ಸ್ನಲ್ ಸೆಲ್ಲಿಂಗ್ ಮುಖಾಂತರ ಕಸ್ಟಮರ್ಸ್ನ ರೀಚ್ ಮಾಡ್ತೀವಿ. ರೀಚ್ ಮಾಡಬೇಕು ಕೂಡ. ರೀಚ್ ಆದಮೇಲೆ ಕಸ್ಟಮರ್ಸ್ ಬಂದಿರ್ತಾರೆ, ಅವ್ರ ಜೊತೆಗೆ ಬೈಯಿಂಗ್ ಕಾಂಟ್ರಾಕ್ಟ್ನ ಮಾಡ್ಕೋಬೇಕಾಗತ್ತೆ, ಬೈಯಿಂಗ್ ನೆಗೋಷಿಯೇಬಲ್ ಕಾಂಟ್ರಾಕ್ಟ್ನ. ದೆನ್ ಅದಾದಮೇಲೆ ಫೈನಲ್ ಕಾಂಟ್ರಾಕ್ಟಿಗೆ ಎಂಟರ್ ಆಗೋವಂಥದ್ದು ಅವ್ರು ಬಿಲ್ ಕೊಡ್ತಾರಲ್ಲ, ನಾವು ಪೇಮೆಂಟ್ ಆದಮೇಲೆ ಅಂದರೆ ಟ್ರಾನ್ಸ್ಫರ್ ಆಫ್ ಅ ಟೈಟಲ್ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಟೈಟಲ್ ಆಫ್ ದಟ್ ಗೂಡ್ಸ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ದ ಶಾಪಿಂದ ನೆಕ್ಸ್ಟ್ ಓನರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆನಾ? ಇದು ಬಂದುಬಿಟ್ಟು 2 ಫಂಕ್ಷನ್ಸ್. ಓಕೆನಾ? ಫಂಕ್ಷನ್ಸ್ ಆಫ್ ಎಕ್ಸ್ಚೇಂಜ್ ಒಳಗಡೆ 2 ಫಂಕ್ಷನ್ಸ್ ಬರುತ್ತೆ. ಫಸ್ಟ್ ಒನ್ ಇಸ್ ಬೈಯಿಂಗ್ ಆ್ಯಂಡ್ ಅಸೆಂಬ್ಲಿಂಗ್, ಸೆಕೆಂಡ್ ಒನ್ ಇಸ್ ಸೆಲ್ಲಿಂಗ್. ಇದಕ್ಕೇನು ಜಾಸ್ತಿ ಡಿಫ್ರೆನ್ಸಸ್ ಇದೆ ಅಂತ ಅನಿಸಲ್ಲ. ಓಕೆ, ಥ್ಯಾಂಕ್ ಯು.